ಇನ್ನು ರಾಜ್ಯ ಸರ್ಕಾರ ವರ್ಸಸ್ ಸಾರಿಗೆ ನೌಕರರ ಸಮರ ನಾ ಕೊಡೆ ನೀ ಬಿಡೆ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ನಾಳೆ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ನಾಳೆ ಸಂಜೆಯ ಬಳಿಕ ಸಾರಿಗೆ ಸಂಚಾರ ಸ್ತಬ್ಧವಾಗುವ ಸಾಧ್ಯತೆಗಳು ದಟ್ಟವಾಗಿ ಕಂಡುಬರ್ತಾ ಇದೆ. ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಈ ಸಂಚಾರದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ. ಆಮೇಲೆ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿ 4 ನಿಗಮದ ನೌಕರರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. 4 ನಿಗಮದ ನೌಕರರು ಅವ್ರ ಬೇಡಿಕೆ ಇದೆಯಲ್ಲ, ಅರಿಯರ್ಸ್ ಕೊಟ್ಟಿಲ್ಲ, ಸ್ಯಾಲ್ರಿ ಹೈಕ್ ಮಾಡಿಲ್ಲ, ಇದು ಬಗೆಹರಿತಾನೇ ಇಲ್ಲ. ಸರ್ಕಾರ ಹೇಳೋದನ್ನ ಅವ್ರು ಒಪ್ಕೊಳ್ಳಲ್ಲ, ಅವರ ಬೇಡಿಕೆಯನ್ನು ಸರ್ಕಾರ ಈಡೇರಿಸಲ್ಲ. ಹಾಗಾಗಿ ಇದು ನಡೀತಾನೇ ಇದೆ. ಈ ಹಿಂದೆನೂ ಕೂಡ ಇದೇ ರೀತಿ ಹೋರಾಟಕ್ಕೆ ಅವರು ಕರೆ ಕೊಟ್ಟಿದ್ದರು. ಅದಾದ ನಂತರ ಏನೋ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ರು, ಸರಿ ಹೋಗಲಿಲ್ಲ. ಈಗ ಮತ್ತೊಂದು ಸುತ್ತಿನ ಹೋರಾಟ ಬೆಂಗಳೂರು ಚಲೋ. ರಾಜ್ಯದ ಮೂಲೆ ಮೂಲೆಯಿಂದ ಸಾರಿಗೆ ನೌಕರರು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಅವ್ರದ್ದು ಪ್ರೊಟೆಸ್ಟನ್ನು ಇಟ್ಕೊಂಡಿದ್ದಾರೆ. ಸಾಯಂಕಾಲದ ಮೇಲೆ, ಯಾಕೆ ಸಾಯಂಕಾಲ ಅಂತಲೂ ಹೇಳ್ತೀನಿ ನಾನು, ಸಾಯಂಕಾಲದ ನಂತರ ಸಂಚಾರ ಸ್ತಬ್ಧವಾಗಬಹುದು, ಅಂದರೆ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯ ಆಗಬಹುದು. ನಾಳೆ ಸಂಜೆ 4 ಗಂಟೆವರೆಗೆ ಸರ್ಕಾರಕ್ಕೆ ಇವರು ಡೆಡ್ಲೈನ್ ಕೊಟ್ಟಿದ್ದಾರೆ. ನೋಡಿ, ತೀರ್ಮಾನ ತಗೊಳ್ಳಿ. ಬೇಡಿಕೆ ಸಂಬಂಧ ಯಾವುದೇ ನಿರ್ಣಯ ಕೈಗೊಳ್ಳದೇ ಇದ್ದರೆ ಸಾರಿಗೆ ಬಂದ್ ಫಿಕ್ಸ್. 4 ಗಂಟೆ ಮೇಲೆ ಸರ್ಕಾರದಿಂದ ಅಧಿಕೃತ ನಿರ್ಧಾರ ಬಾರದೇ ಇದ್ದರೆ ಬಂದ್. ಸಂಜೆಯ ಬಳಿಕ ಬಸ್ ಸಂಚಾರವನ್ನು ನಿಲ್ಲಿಸೋದಕ್ಕೆ ನೌಕರರು ನಿರ್ಧಾರ. ಇದು ಆ್ಯಕ್ಚುಲಿ ಈಗೊಂದು 10 ಡೇಸ್ ಬ್ಯಾಕೆ ಆಗಬೇಕಾಗಿತ್ತು. ಅನಂತ್ ಸುಬ್ರಾವ್ ಅವರ ನಿಧನದಿಂದಾಗಿ ಅದು ಸ್ವಲ್ಪ ಮುಂದಕ್ಕೆ ಹೋಗಿತ್ತು. ಈಗ ಮತ್ತೆ ಅದನ್ನು ಕೈಗೆತ್ತಿಕೊಂಡಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದಿಂದ ಅಧಿಕೃತ ನಿರ್ಧಾರ ನಾಳೆ ಸಾಯಂಕಾಲ 4 ಗಂಟೆ ಒಳಗಡೆ ಬರದೇ ಇದ್ದರೆ ಸಂಜೆಯ ಮೇಲೆ ಬಸ್ ಸಂಚಾರ ಸ್ಥಗಿತ ಮಾಡ್ತೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಂಡ. ಪವಿತ್ರ, ಇಷ್ಟು ದಿನದಲ್ಲಿ ಆಗಲೇ ಈ ಪ್ರೊಟೆಸ್ಟ್ ಆಗಬೇಕಾಗಿತ್ತು, ಕೊನೆಗೂ ಕೂಡ ಈಗ ನಾಳೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಈಗ ಸರ್ಕಾರ ಇದ್ರ ಬಗ್ಗೆ ಏನಾದ್ರು ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾರೆ? ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲಪ್ಪ, ಇದನ್ನು ಸೀರಿಯಸ್ ಆಗಿ ತಗೊಂಡಿದೆ ಸರ್ಕಾರ ಅಂತ. ಸರ್ಕಾರ ಪದೇ ಪದೇ ಸಭೆಯನ್ನು ನಡೆಸುತ್ತೆ. ಖುದ್ದು ಸಿಎಂ ನೇತೃತ್ವದಲ್ಲೇ ಕಳೆದ 4 ರಿಂದ 5 ಬಾರಿ ಸಭೆ ನಡೆದಿರ್ಬೋದು. ಬಟ್ ಅವರ ಸಮಸ್ಯೆಗಂತೂ ಪರಿಹಾರ ಸಿಕ್ಕಿಲ್ಲ. ಈಗ 38 ತಿಂಗಳ ಅರಿಯರ್ಸ್ ಅನ್ನು ಕೊಡಲೇಬೇಕು ಅನ್ನುವಂತಹ ಪಟ್ಟಣ ಹಿಡಿದಿದ್ದಾರೆ. ವೇತನ ಪರಿಷ್ಕರಣೆ ಅವರ ಮುಂದಿದೆ. ಸೊ ಹೀಗಾಗಿ ಸರ್ಕಾರ ಇನ್ನೂ ಕೂಡ ಈ ಬಗ್ಗೆ ಅಂತಿಮವಾಗಿ ನಿರ್ಧಾರ ಮಾಡಿಲ್ಲ. ಈಗ ನಾಳೆ ಬೆಂಗಳೂರು ಚಲೋ ಅಂತ ಮಾಡ್ತಾರೆ. ಫ್ರೀಡಂ ಪಾರ್ಕ್ನಲ್ಲಿ 4 ಸಾರಿಗೆ ನಿಗಮದ ನೌಕರರು ಪ್ರತಿಭಟನೆಯನ್ನ ಮಾಡ್ತಾರೆ. ಈಗ ಅವ್ರು ಹೇಳುವಂತ ಪ್ರಕಾರ ನಾವು ನಾಳೆ ಶಾಂತಿಯುತವಾಗಿ ಧರಣಿಯನ್ನ ಮಾಡ್ತೀವಿ, 4 ಗಂಟೆಯವರೆಗೆ ಸರ್ಕಾರದ ನಿರ್ಧಾರಕ್ಕೆ ಕಾಯ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ 4 ಗಂಟೆಯವರೆಗೆ ಸರ್ಕಾರ ತನ್ನ ನಿರ್ಧಾರವನ್ನ ಪ್ರಕಟ ಮಾಡದೇ ಇದ್ದಲ್ಲಿ ನಾಡಿದ್ರಿಂದ ಬಂದ್ಗೆ ಹೋಗುವಂತಹ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ನಾಳೆ ಬಹುಶಃ ಪ್ರತಿಭಟನೆಗೆ ಕೆಎಸ್ಆರ್ಟಿಸಿ ಸೇರಿದಂತೆ ಬೇರೆ ಬೇರೆ 4 ನಿಗಮದ ನೌಕರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಅದಾದ ಬಳಿಕ ನಾವು ಬಸ್ಸನ್ನ ಎತ್ತೋದಿಲ್ಲ ಅನ್ನುವಂತಹ ತೀರ್ಮಾನವನ್ನ ಮಾಡ್ತಾರೆ. ಬಟ್ ಒಂದಿದೆ, ಇನ್ನೂ ಅನೇಕ ಸಾರಿಗೆ ನೌಕರರು ಈ ಬಂದ್ಗೆ ಒಪ್ಕೋತಾರ ಏನು ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆ ಬಂದ್ಗೆ ಹೋಗಿರುವಂತಹ ಸಂದರ್ಭದಲ್ಲಿ ಅವರನ್ನ ಅಮಾನತು ಮಾಡಿದ್ರು. ಇನ್ನೊಂದು ಕಡೆ ಕೆಎಸ್ಆರ್ಟಿಸಿ ಎಂಡಿ ಕೂಡ ಖಡಕ್ ಆಗಿರುವಂತಹ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಅದರಲ್ಲಿ ಎಸ್ಮಾ ಜಾರಿಯ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಯಾರೆಲ್ಲ ನಾಳೆ ಪ್ರತಿಭಟನೆಗೆ ಹೋಗ್ತಾರೆ ಅವರಿಗೆ ವೇತನ ಕಡಿತವನ್ನ ಮಾಡ್ತೀವಿ, ಕಾನೂನು ಪ್ರಕಾರ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಒಂದು ಪ್ರಯಾಣಿಕರಿಗೆ ಇದರ ನೇರ ಎಫೆಕ್ಟ್ ತಟ್ಟದೆ. ಯಾಕಂದ್ರೆ ನಾಳೆ ಬೇರೆ ಬೇರೆ ಊರಿಗೆ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರೋದಂತವ್ರು, ಯಾಕಂದ್ರೆ ವೀಕೆಂಡ್ ಬೇರೆ ಬರ್ತಾ ಇದೆ. ಸೊ ಹೀಗಾಗಿ ಸಮಸ್ಯೆಗಳು ಆಗುತ್ತೆ, ಜನರಿಗೆ ಗೊಂದಲ ಇರುತ್ತೆ. ಹಾಗಾಗಿ ಸರ್ಕಾರ ಈ ವಿಚಾರದಲ್ಲಿ ಒಂದು ನಿರ್ಧಾರವನ್ನ ಪ್ರಕಟ ಮಾಡಬೇಕು. ಜೊತೆಗೆ ಸಾರಿಗೆ ನೌಕರರು ಕೂಡ ಅಷ್ಟೇ, ಕಡೆ ಮೂಮೆಂಟ್ ಅಲ್ಲಿ ಬಂದ್ಗೆ ಅಂತ ಹೋದ್ರೆ ಇದರಿಂದ ಪರದಾಟ ಪಡುವಂತದ್ದು ಸಾರ್ವಜನಿಕರು. ಸೊ ಹಾಗಾಗಿ ಏನ್ ಮಾಡ್ತಾರೆ ಏನು ಅನ್ನುವಂಥದ್ದು ನೋಡ್ಬೇಕಾಗಿದೆ. ರೈಟ್, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಅಂದ್ರೆ ಇವರೊಂದು 2 ದಿನ 3 ದಿನ ಬಸ್ ನಿಲ್ಲಿಸ್ಬೇಕು ಕಂಪ್ಲೀಟ್ ಆಗಿ, ಆಗ ಅದರ ಬಿಸಿ ಸರ್ಕಾರಕ್ಕೆ ಸ್ವಲ್ಪ ತಟ್ಟುತ್ತೆ. ಬರೀ ಹೇಳಿಕೆಗಳಿದ್ರೆ ಇವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಗೊತ್ತು ಅವ್ರಿಗೆ, ಇವ್ರನ್ನ ಹೆಂಗಾದ್ರೂ ಮ್ಯಾನೇಜ್ ಮಾಡಿಬಿಡ್ಬೋದು ಅಂತ ಗೊತ್ತು.